ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರೋಜ ಅಂತ ಹೇಳಿ ಗೌರಿಬಿದನೂರು ತಾಲೂಕು ಹೊಸೂರಲ್ಲಿ ವಾಸ ಮಾಡ್ತಾ ಇರೋದು. ನನಗೆ ಸುಮಾರು ಒಂದು 10 ವರ್ಷದಿಂದಾನೇ ಆರೋಗ್ಯ ಸರಿ ಇರಲಿಲ್ಲ. ಯಾವಾಗಲೂ ಫಸ್ಟ್ ಟೈಮ್ ಚಿಕನ್ ಗುನಿಯಾ ಬಂದಾಗ್ಲಿಂದ ನನ್ನ ಆರೋಗ್ಯ ಹದಗೆಟ್ಟಿತ್ತು. ಆವತ್ತಿಂದ ಮೈಕೈ ನೋವು, ನಮ್ದು ಅಗ್ರಿಕಲ್ಚರ್ ಬೇರೆ, ತುಂಬಾ ಕೆಲಸಗಳು ಅದು ಹಂಗಾಗಿ ತುಂಬಾನೇ ಸಫರ್ ಮಾಡ್ತಾ ಇದ್ದೆ. 2 ತಿಂಗಳ ಹಿಂದೆ ಮುದ್ಗಂಗಮ್ಮ ಸುಜಾತ ಅವ್ರು ಬಂದ್ಬಿಟ್ಟು ನನಗೆ ಪ್ರಾಜೆಕ್ಟ್ ತಂದ್ರು. ಅವತ್ತು ನನಗೆ ಹುಷಾರಿರ್ಲಿಲ್ಲ. ನನಗೆ ಸುಮಾರು ಯೂಸ್ ಮಾಡಿದ್ದೀನಿ, ಇದು ಯಾವ ಮಹಾ ಅಂತೇಳಿ ನಾನು ಅವಾಯ್ಡೇ ಮಾಡಿದೆ. ನಮ್ಮ ಯಜಮಾನ್ರು ಅವಳು ವಾಸಿ ಆಗುತ್ತೆ ಅನ್ನೋಂಗಿದ್ರೆ ಎಷ್ಟಾಗ್ಲಿ ಅಮ್ಮ ನಾನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ತಕ್ಷಣ ಅಮೌಂಟ್ ಕೊಟ್ಟು ಕೊಡಿಸ್ಕೊಟ್ಬಿಟ್ರು. 3 ದಿವಸಕ್ಕೆ ನನಗೆ ಮೈ ಎಷ್ಟು ಹಗುರ ಆಗಿತ್ತು ಅಂತಂದ್ರೆ ನನಗೆ ಆಶ್ಚರ್ಯ. ಒಂದು ಚೇರ್ ಮೇಲೆ ಹತ್ತಿರ್ಲಿಲ್ಲ ಅಂತದ್ದು ಆಟೋಮೆಟಿಕ್ ಆಗಿ ಚೇರ್ ಮೇಲೆ ಏನೋ ಹುಡ್ಕಕ್ ಹೋದೆ. ಅವಾಗಲೇ ನಂಗೊಂಥರ ಅನ್ನಿಸ್ತು. ಸರಿ, ನಮ್ಮ ಅಕ್ಕ ಅವ್ರಿಗೆ 5 ವರ್ಷ ಆಗಿತ್ತು ಸರ್ ಆಪರೇಷನ್ ಆಗಿ, ಬ್ಯಾಕ್ ಪೈನ್ ಆಗ್ಬಿಟ್ಟು ಬೋನ್ ಎಕ್ಸ್ಟ್ರಾ ಆಗಿದೆ ಅಂತ ಆಪರೇಷನ್ ಆಗಿತ್ತು. ಅವರು ನಾನು ತಗೊಳ್ಳೋ ಹಿಂಗೆ ಮೈ ಹಗುರ ಇದೆ ಅಂತಂದ್ರೆ, ನೀನು ನೋಡು ಒಂದು 15 ದಿವಸ ನೀನೆಲ್ಲ ಯೂಸ್ ಮಾಡಿದ್ಮೇಲೆ ಹೇಳ್ತೀಯಾ, 1 ತಿಂಗಳಾದ್ಮೇಲೆ ಏನು ಆಗ್ಲಿಲ್ವೇ ಅಂತೀಯಾ ಅಂತೇಳಿ ನನಗೆ ತುಂಬ ಇದು ಮಾಡಿದ್ರು. ಸರಿ, ಆಮೇಲೆ 15 ದಿವಸ ನಾನು ಯೂಸ್ ಮಾಡಿದ್ಮೇಲೆ ತುಂಬ ಆಕ್ಟಿವ್ ಆಗಿ ಓಡಾಡ್ತಿದ್ದೆ. ನಾನು ಗೌರಿಬಿದನೂರಿಗೆ ಹೋಗ್ಬೇಕು ಅಂದ್ರು, ಒಂದು ಬ್ಯಾಂಕ್ಗೆ ಹೋಗ್ಬೇಕಂದ್ರೆ ಮನೆ ಹತ್ರದಿಂದ ಆಟೋ ಮಾಡ್ಕೊಂಡೇ ಹೋಗಿ ಅದೇ ಆಟೋದಲ್ಲೇ ವಾಪಸ್ ಬರ್ತಿದ್ದೆ. ಒಂದು 10 ಹೆಜ್ಜೆ ಇಲ್ಲಿಂದ ಅಷ್ಟು ದೂರ ನಾನು ನಡೆಯಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ಈ ಬಲಗಾಲು ಹಿಂಗೆ ಚಾಚ್ತಾ ಇದ್ದೆ, ಮಡ್ಚಕ್ ಆಗ್ತಿರ್ಲಿಲ್ಲ. ಇವಾಗ ಆಕ್ಚುಲಿ ಇಲ್ಲೆಲ್ಲ ಪೈನ್ ಬರ್ತಾ ಇದೆ. ನಾನು ಇವಾಗ ಅರ್ಧ ಚಕ್ಕಮಟ್ಲು ಹಾಕೋಬಹುದು, ಆ ತರ ಆಗ್ತಾ ಇದೆ. ಪೂರ್ತಿ ಕ್ಯೂರ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಜೊತೆಗೆ ನಮ್ಮ ಅಕ್ಕ ಅವ್ರಿಗೆ ನನ್ನ ಮಕ್ಕಳ ಮಗ ಏನ್ ಮಾಡ್ದ, ಅಯ್ಯೋ ಆಂಟಿ ಕೊಡಿಸೋ ಅಮ್ಮಂಗೆ, ನೀನು ತುಂಬಾ ಹುಷಾರಾಗಿದೀಯಾ ಅಂತಂದ. ಈ ಗುರುವಾರ ಪ್ರಾಜೆಕ್ಟ್ ತಗೊಂಡೋಗಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾನು ಡೈಲಿ ಫೋನ್ ಮಾಡಿ ಕೇಳೋದು, ನಿಂಗೆ ಏನಾರ ಚೇಂಜಸ್ ಇದೆಯೇನೆ ಅಂತಂದೆ. ಇವತ್ತು ಅರ್ಧ ಗಂಟೆ ಕೂತಿದ್ದೆ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ನೋಡು, ಇವತ್ತು 1 ಗಂಟೆ ಅಂತಂದು. ಕರೆಕ್ಟಾಗಿ 8 ದಿವಸಕ್ಕೆ ಫೋನ್ ಮಾಡಿಬಿಟ್ಟು ಬೆಳಗ್ಗೆ 5 ಗಂಟೆಗೆನೆ ನಿಂಗೆ ಗುಡ್ ನ್ಯೂಸ್ ಕಣೆ ಅಂತಂದು. ಏನಂದ್ರೆ ನಾನು ಒಬ್ಬಳು ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡ್ಕೊಂಡು ಕೊಡ್ದೆ ಅಂದು. ಇವಾಗ ಒಬ್ಳು ಮನೆಯೆಲ್ಲ ಓಡಾಡ್ತಾ ಇದ್ದಾಳೆ ವಿತೌಟ್ ವಾಕರ್ ಯೂಸ್ ಮಾಡ್ತಾ ಇಲ್ಲ. ನಾನೇ ಬಾತ್ರೂಮಿಗೆ ಮಾತ್ರ ಯೂಸ್ ಮಾಡು ಅಂತ ಹೇಳ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗಿದೆ. ನನಗಂತೂ ಎಷ್ಟು ನನಗೆ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ನಾನು ಯಾರನ್ನೂ ಮರೆಯೋಕೆ ಇಷ್ಟಪಡಲ್ಲ. ಜೀವನ ಪೂರ್ತಿ ಅವರಿಗೆ ಚಿರಋಣಿಯಾಗಿರ್ತೀನಿ ಸರ್. ತುಂಬಾ